ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಅಮೇರಿಕದ ಅತ್ಯಾಧುನಿಕ 5ನೇ ತಲೆಮಾರಿನ ಮಿಲಿಟರಿ ಯುದ್ಧ ವಿಮಾನ F-35. ಅಮೇರಿಕ ನಿರ್ಮಿತ ಈ F-35 ಯುದ್ಧ ವಿಮಾನ ಬ್ರಿಟಿಷ್ ನೇವಿಗೆ ಸೇರಿದ್ದಾಗಿದೆ. ಈ ಯುದ್ಧ ವಿಮಾನ ತರಬೇತಿಗೋಸ್ಕರ ಆಕಾಶದಲ್ಲಿ ಹಾರುತ್ತಿದ್ದಾಗ ತಾಂತ್ರಿಕ ಸಮಸ್ಯೆಯ ಕಾರಣ ಭಾರತದ ವಾಯುಪ್ರದೇಶವನ್ನು ಪ್ರವೇಶಿಸಿತು. ತದನಂತರ ಎಮರ್ಜೆನ್ಸಿಗಾಗಿ ತಿರುವನಂತಪುರಂನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗಿಗೆ ಅನುಮತಿಯನ್ನು ಕೇಳಿತು. ಆದರೆ ಈ ವಿಮಾನ ಅನುಮತಿ ಕೇಳೋದಕ್ಕಿಂತಲೂ ಮೊದಲಾಗಿ ಭಾರತೀಯ ರಾಡಾರ್ಗಳು ಇದನ್ನು ಕಂಡುಹಿಡಿದು ಇದರ ಪೈಲಟ್ಗೆ ವಾರ್ನಿಂಗನ್ನು ರವಾನಿಸಿದವು. ಯಾಕಂದರೆ ಇದು ಒಂದು ಯುದ್ಧ ವಿಮಾನವಾದ ಕಾರಣ ಭಾರತೀಯ ವಾಯುಪಡೆ ಎಚ್ಚರಿಕೆಯ ಸಂದೇಶ ನೀಡಿದ ಮೇಲೆ ಈ ವಿಮಾನದ ಪೈಲಟ್ ತುರ್ತು ಲ್ಯಾಂಡಿಂಗ್ನ ಮನವಿಯನ್ನು ಮಾಡ್ತಾರೆ. ಅವರ ಮನವಿಯನ್ನು ಪುರಸ್ಕರಿಸಿ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ಗೆ ಅವಕಾಶ ಕಲ್ಪಿಸಲಾಯಿತು. ಮೊದಲಿಗೆ ಪೈಲಟ್ ನೀಡಿದ ಕಾರಣ ವಿಮಾನದ ಫ್ಯೂಯಲ್ ಬರಿದಾಗಿದೆ. ವಿಮಾನಕ್ಕೆ ಸಾಕಷ್ಟು ಫ್ಯೂಯಲನ್ನು ಕೂಡ ನೀಡಲಾಯಿತು. ಫ್ಯೂಯಲನ್ನು ತುಂಬಿದ ಮೇಲೂ ಕೂಡ ವಿಮಾನ ಅಲ್ಲಿಂದ ಹಾರಲು ಅಣಿಗೊಳ್ಳಲೇ ಇಲ್ಲ. ತದನಂತರ ಪೈಲಟ್ ನೀಡಿದ ಕಾರಣ ತಾಂತ್ರಿಕ ಸಮಸ್ಯೆ. ಈ ತಾಂತ್ರಿಕ ಸಮಸ್ಯೆಯನ್ನು ಪರಿಶೀಲಿಸಲು ಅಮೇರಿಕ, ಬ್ರಿಟನ್ ದೇಶದ ಕಂಪನಿಯ ಎಂಜಿನಿಯರ್ಗಳು ಭೇಟಿ ನೀಡಿದ್ರೂ ಕೂಡ ವಿಮಾನ ಸುಮಾರು 10 ದಿನಗಳಾದರೂ ಕೂಡ ಇಂದಿಗೂ ತಿರುವನಂತಪುರಂನ ಏರ್ಬೇಸ್ನಲ್ಲಿ ಹಾಗೆಯೇ ನಿಂತಿದೆ. ಈ ವಿಮಾನ ಬಂದಿಳಿದ ಕಾರಣ ನಾವು 2 ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಒಂದು, ಭಾರತೀಯ ರಾಡಾರ್ ವ್ಯವಸ್ಥೆ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಪತ್ತೆ ಹಚ್ಚುವುದರಲ್ಲಿ ಸಕ್ಷಮವಾಗಿದೆ ಎನ್ನುವುದನ್ನು ಈ ಒಂದು ಘಟನೆ ಪ್ರೂವ್ ಮಾಡಿದೆ. ಭಾರತೀಯ ರಾಡಾರ್ ವ್ಯವಸ್ಥೆ ಯಶಸ್ವಿಯಾಗಿ ಇದನ್ನು ಪತ್ತೆ ಹಚ್ಚಿದೆ.